ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಒಂದು ಹುಮನಾಬಾದ್ ಬಂದ್ಗೆ ಏನನ್ನ ಕರೆ ನೀಡಿದ್ರು. ಇವತ್ತಿನ ವಿಧಾನ ಪರಿಷತ್ ಸದಸ್ಯರು ಅದರಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಜೈ ಭೀಮ್ ಎಲ್ಲರಿಗೆ. ಇವತ್ತೇನು ಇಡೀ ಹುಮನಾಬಾದ್ ತಾಲೂಕ ಎಲ್ಲ ಇಡೀ ದೇಶದಲ್ಲಿ ಏನಪ್ಪ ಅಂದ್ರೆ ಅಮಿತ್ ಶಾ ಏನು ಇದರಲ್ಲಿ ಪಾರ್ಲಿಮೆಂಟ್ದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅವ್ರೇನು ಇದು ಮಾಡಿದಾರ. ಅವ್ರೇನಪ್ಪ ಅಂದ್ರೆ ಅಗರ್ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಿದ್ದಿಲ್ಲ ಅಂದ್ರೆ ಅವ್ರು ಗುಜರಾತ್ದಾಗ ಇದ್ದು ಅಲ್ಲೇ ಗುಜರಾತ್ದಾಗ ಏನಾರ ಚಾ ಮಾರ್ಕೋತ ಅಥವಾ ಪಕೋಡ ಮಾರ್ಕೋತ ಇರಬೇಕಾಯ್ತಿತ್ತು. ಅದೇ ರೀತಿ ಏನು ನಮ್ಮ ದೇಶಿನ ಪ್ರಧಾನಮಂತ್ರಿ ಇದ್ದಾರೆ, ಪ್ರಧಾನಮಂತ್ರಿ ಭೀ ಆಗಬೇಕಿತ್ತಪ್ಪ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಂವಿಧಾನ ಬರ್ದಿದ್ದ ಕಡೆಯಿಂದ ಅವರು ಇವತ್ತು PM ಆಗಿದ್ದಾರೆ. ಇಲ್ಲಾಂದ್ರೆ ಅವ್ರೇನು ಮುಂಚೆ ಏನು ಹೇಳ್ತಾಯಿದ್ರು ನಾ ರೈಲ್ವೆ ಸ್ಟೇಷನ್ದಾಗ ಚಾ ಮಾರ್ತಿದ್ದಂತ ಅವ್ರು ಈಗ ಭೀ ಅಲ್ಲೇ ಚಾ ಮಾರ್ಕೋತಾನೆ ಇರಬೇಕಾಯ್ತಿತ್ತು. ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಇದು ಇಡೀ ಜಗತ್ತಿಗೆ ಒಂದು ಮುಖ್ಯ ಆದಂಥ ಸಂವಿಧಾನದ. ಈ ಸಂವಿಧಾನಕ್ಕಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಲಿ ಯಾರೂ ಇದು ಮಾತಾಡ್ರು ಅಂದ್ರೆ ಇದು ಯಾರೂ ಜನಗಳು ಸಹಿಸಲ್ಲ. ಇದನ್ನು ಈ ನಮ್ಮದು ಅಮಿತ್ ಶಾ ಅವರಿಗೆ ಮತ್ತು ಎಲ್ಲ ಇಡೀ ಅಮಿತ್ ಶಾ ಆಗಿರ್ಬೋದು ಮತ್ತು ಎಲ್ಲರಿಗೆ ಏನಪ್ಪ ನಾ ಇದು ಏನೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಮಾತಾಡೋಣ ಅದು ಖಂಡಿಸ್ತೀನಿ. ಇಡೀ ಜಗತ್ತದಲ್ಲೇ ಇದು ಒಂದು ಹಾಕಾರ ನಡೀತಾ ಇದೆ. ಅದ್ರ ಕಡೆಯಿಂದ ಕೂಡಲೇ ನಾನು ನರೇಂದ್ರ ಮೋದಿ ಅವ್ರು PM ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಏನಪ್ಪ ಅಂದ್ರೆ ನಮ್ಮದು ಅಮಿತ್ ಶಾ ಅವರಿಗೆ ರಾಜಧಾನಿ ಕೂಡಿಸಿ ಅವ್ರಿಗೆ ಮನೆ ಕೂಡಿಸ್ಬೇಕು. ಎಲ್ಲಿವರೆಗೆ ನೀವು ಅವ್ರಿಗೆ ಮನೆ ಕೂಡಿಸೋದಿಲ್ಲ ಅಲ್ಲಿವರೆಗೆ ಇದು ಹೋರಾಟ. ಇದು ಯಾವುದು ಪಕ್ಷ ಇಲ್ಲ, ಯಾವುದು ಇದು ಇಲ್ಲ, ಯಾವುದು ಒಂದು ಜಾತಿ ಇಲ್ಲ, ಇಡೀ ದೇಶದಿಂದ ಇಡೀ ಜಗತ್ತಿದು ನಮ್ಮದು ಎಲ್ಲರದು ಏನು ಮಾನ ಮರ್ಯಾದೆ ತೆಗೆದಾರೆ ಅಮಿತ್ ಶಾ ಕೂಡಲೇ ನಮ್ಗೆ ಎಲ್ಲರಿಗೂ ಇಡೀ ಜಗತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ಕೇಳಿದವ್ರು ಎಲ್ಲರಿಗೆ ಸಾರಿ ಕೇಳ್ಕೊಬೇಕಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್.